ನಮಸ್ಕಾರ. ನಾನು CP ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 263. ಇವತ್ತಿನ ಕತೆ ರಾಜಕುಮಾರ ಶೂರಸೇನ. ಹಿಂದೆ ಚಂದ್ರಪುರ ಅನ್ನೋ ರಾಜ್ಯ ಅದನ್ನು ಆಳ್ತಾ ಇದ್ದವನು ರಾಜಸೇನ ಅನ್ನೋ ರಾಜ. ಅವನ ಏಕಮಾತ್ರ ಪುತ್ರ ಶೂರಸೇನ. ನಮ್ಮ ರಾಜಸೇನ ಮಹಾಶೂರ, ಧೀರ, ಧರ್ಮಾತ್ಮ, ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಸರಿ, ಮಗ ಯುವರಾಜ ಪಟ್ಟಕ್ಕೆ ಬಂದಿದ್ದಾನೆ. ಶೂರಸೇನ ಹೆಸರಿಗೆ ತಕ್ಕಂಗೆ ಶೂರ ಧೀರನಾಗಿರೋನು, ಮಹಾ ಉತ್ಸಾಹಿ. ಈಗ ಮದುವೆ ಮಾಡಬೇಕು. ಆಗ ರಾಜ ಯೋಚನೆ ಮಾಡ, ನಾವು ರಾಜಮನೆತನದ ಹೆಣ್ಣುಗಳನ್ನು ತಂದು ಬಿಟ್ಟರೆ ಇವರಿಗೆ ಸ್ವಲ್ಪ ಅಹಂಕಾರ ಜಾಸ್ತಿ, ಬೇಡ. ವರ್ತಕರ ಮನೆಯಲ್ಲಾದರೆ ನಯ ವಿನಯ ಸೌಜನ್ಯ ಇರುತ್ತೆ, ಲಕ್ಷ್ಮೀ ಪುತ್ರರು. ಹಾಗಾಗಿ ವರ್ತಕನ ಮನೆ ಹೆಣ್ಣನ್ನು ತರೋಣ ಅಂದ್ಕೊಂಡು ವಿಷ್ಣುಪುರದಿಂದ ಇಂದುಮತಿ ಅನ್ನೋ ವರ್ತಕನ ಮಗಳನ್ನು ತಂದು ಮದುವೆ ಮಾಡಿಬಿಟ್ಟೆ. ನಮ್ಮ ರಾಜಕುಮಾರ ಶೂರಸೇನ ಮತ್ತು ಈಗ ಮದುವೆ ಆದ ಹುಡುಗಿ ಇಂದುಮತಿ ಸುಖವಾಗಿ ಸಂಸಾರ ಮಾಡಿಕೊಂಡಿದ್ರು. ಹೀಗಿರಬೇಕಾದ್ರೆ ಒಂದು ದೊಡ್ಡ ಸಮಸ್ಯೆ ಎದುರಾಗಿಬಿಡ್ತು. ಏನಾಗಿದೆ, ರಾಜಸೇನನ ಶತ್ರುಗಳು ಆ ಕಡೆ ಈ ಕಡೆ 2-3 ಜನ ರಾಜರುಗಳು ಒಟ್ಟಾಗಿ ಚಂದ್ರಪುರದ ಮೇಲೆ ಯುದ್ಧಕ್ಕೆ ಬಂದುಬಿಟ್ರು. ಕ್ಷತ್ರಿಯರಾದ ಮೇಲೆ ಯುದ್ಧಕ್ಕೆ ಹೆದರ್ತಾರೋ ಇಲ್ಲ. ನಮ್ಮ ರಾಜಸೇನ, ರಾಜಕುಮಾರ ಎಲ್ಲರೂ ಸಹಿತ ಯುದ್ಧಕ್ಕೆ ಹೊರಟು ಬಿಟ್ರು. ಇಂದುಮತಿ ತವ್ರ ಮನೆಗೆ ಅಂತ ಹೋಗಿಬಿಟ್ರು. ಘೋರ ಯುದ್ಧ ನಡೀತು. ಯುದ್ಧ ಹೇಗೆ ಅಂತ ಹೇಳಕ್ಕಾಗಲ್ಲ. ಎಷ್ಟು ಹೋರಾಟ ಮಾಡಿದ್ರು ಸಹಿತ ಅದೇನು ಕುತಂತ್ರ ನಡೀತೋ, ಮೋಸ ಆಯಿತೋ ಗೊತ್ತಾಗಲೇ ಇಲ್ಲ. ರಾಜಸೇನ ಯುದ್ಧದಲ್ಲಿ ಮರಣ ಹೊಂದಿಬಿಟ್ಟ. ಯಾವಾಗ ರಾಜನೇ ಮರಣ ಹೊಂದಿದ್ನೋ ಸೈನಿಕರು ಕೈಕಾಲಾಡಲಿಲ್ಲ. ಇವರೆಲ್ಲರೂ ಸಹಿತ ದಿಕ್ಕಾಪಾಲ ಓಡಕ್ಕೆ ಶುರು ಮಾಡಿಬಿಟ್ರು. ಮಂತ್ರಿ ಒಂದು ಕಡೆಗೆ, ಸೇನಾಧಿಪತಿ ಒಂದು ಕಡೆಗೆ ಓಡೋಗ್ಬಿಟ್ರು. ಈಗ ರಾಜಕುಮಾರನಿಗೂ ಪೆಟ್ಟಾಗಿದೆ, ಮೈಕೈಯೆಲ್ಲ ಗಾಯ ಆಗಿದೆ, ಅವನು ಹಿಂದೆ ಬರೋಕ್ಕೆ ಸಿದ್ಧನಾಗೇ ಇಲ್ಲ. ಹಾಗಿದ್ದಾಗ ಒಬ್ಬ ಸೈನಿಕ ಇವನನ್ನು ಬಲವಂತವಾಗಿ ಕರ್ಕೊಂಡು ಹೋಗಿ ರಾಣಿಯನ್ನ ಮತ್ತೆ ಈ ರಾಜಕುಮಾರ ಶೂರಸೇನನ್ನ ಗುಪ್ತ ಮಾರ್ಗ ಕರ್ಕೊಂಡು ಹೋಗಿ ಕಾಡಿಂದ ಹೊರಗಡೆ ಬಿಟ್ಟು ಆತ ಎಲ್ಲ ಹೋಗಿಬಿಟ್ಟ. ಈ ಚಂದ್ರಪುರ ಸಂಪೂರ್ಣವಾಗಿ ಶತ್ರುಗಳ ವಶವಾಗಿ ಬಿಡ್ತು. ಇನ್ನೂ ಆಶ್ಚರ್ಯ ಅಂದ್ರೆ ಪ್ರಜೆಗಳು ಹೊಸ ರಾಜನೇ ಜೈಕಾರ ಆಗಿಬಿಟ್ರು. ಅದೆಲ್ಲೆಲ್ಲ ಹೋಗಿದ್ದಂಥ ಸೇನಾಧಿಪತಿ ಮಂತ್ರಿಗಳೆಲ್ಲ ಈ ರಾಜನ ಜೈಕಾರ ಹಾಕೊಂಡು ಇದು ಬಿಟ್ರು. ಇದು ರಾಜಕುಮಾರ ಶೂರಸೇನನಿಗೆ ತುಂಬ ನೋವನ್ನುಂಟು ಮಾಡ್ತು. ಅಲ್ಲ, ನಮ್ಮ ತಂದೆ ಪ್ರಜೆಗಳನ್ನು ಮಕ್ಕಳಾಗಿ ನೋಡ್ಕೊಳ್ತಾ ಇದ್ದ. ನಮ್ಮ ಸೇನಾಧಿಪತಿ ಮಂತ್ರಿಗಳಿಗೇನು ಕಮ್ಮಿ ಮಾಡಿದ್ದ, ಪ್ರಜೆಗಳಿಗೇನು ಮಾಡಿದ್ದ? ಬಾಬಾ ಹೀಗೆಲ್ಲ ಇದ್ದು ಸಹಿತ ಈ ಜನ ಯಾಕೆ ಹಿಂಗೆ ಮಾಡಿದ್ರು ತುಂಬ ನೊಂದ್ಕೊಂಡು ಅಮ್ಮನಿಗೆ ಕೇಳಿದೆ. ಅವಳು ಸಹಿತ ಗಂಡನನ್ನು ಕಳ್ಕೊಂಡಿದ್ದಾಳೆ, ರಾಜ್ಯವನ್ನು ಕಳ್ಕೊಂಡು ಮಗನ ದುಃಖ ನೋಡಲಾರ್ದೆ ಸಮಾಧಾನ. ಹೆದರಬೇಡ ಮಗನೇ, ಲೋಕಾರೂಢಿ ಇದು. ಹೀಗೆ ಜನ ಗೆದ್ದೆತ್ತಿನ ಬಾಲ ಹಿಡಿಯೋರು. ಎಲ್ಲಿ ತನಕ ನಿಮ್ಮಪ್ಪ ಇದ್ರೋ ನಿಮ್ಮಪ್ಪನಿಗೆ ಹೋಗಲಿ ಹಾಡು ಹೊಗಳ್ತಿದ್ರಪ್ಪ. ಹಿಂಗೆಲ್ಲ ಆಗಿದೆ ಅಮ್ಮ, ನಾನು ಯಾಕೆ ಬದುಕಬೇಕು, ರಾಜ್ಯಕ್ಕೆ ಯಾಕೆ ಒದ್ದಾಡಬೇಕು, ನಾನು ಎಲ್ಲರೂ ಕೆರೆ ಬಾವಿ ನೋಡ್ಕೊಳ್ತೀನಿ. ಕ್ಷತ್ರಿಯನಾಗಿ ಹುಡ್ತವನು ಹಾಗೂ ಯೋಚನೆ ಮಾಡಬಾರ್ದು. ಈಸಬೇಕು, ಜಯಿಸಬೇಕು ಅಂತ ಹಿರಿಯರು ಹೇಳಿದ್ದಾರೆ, ಯೋಚನೆ ಮಾಡಬೇಡ ಅನ್ನೋ ಜೊತೆಗೆ ಅಲ್ಲೊಬ್ಬರು ತಪಸ್ವಿಗಳು ತಪಸ್ಸು ಮಾಡ್ತಾ ಕೂತಿದ್ದು ನೋಡಿ ಇಬ್ಬರು ಹೋಗಿ ನಮಸ್ಕಾರ ಮಾಡಿದರು. ಅವ್ರಿಗೆ ದಿವ್ಯ ದೃಷ್ಟಿ ಇತ್ತು. ರಾಜಕುಮಾರ, ನಿಮ್ಮ ತಾಯಿ ಮಾತನ್ನು ಕೇಳು. ನಿನಗೀಗ ಕೆಲವು ದಿನ ಕಷ್ಟದ ದಸೆ ಇದೆ, ನಿನ್ನ ಜಾತಕದಲ್ಲೇ ಇದೆ. ಒಂದು ಕೆಲಸ ಮಾಡು, ನೋಡು, ಆ ಬೆಟ್ಟದ ಮೇಲೆ ಬೆಟ್ಟದ ಮಹಾದೇವ ಅಂತ ಹೇಳ್ತೀವಿ, ಈಶ್ವರನ ಗುಡಿ ಇದೆ. ಇಲ್ಲೇನು ನದಿ ಹರಿತಾ ಇದೆ. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ನೀನು ಒಂದು ಕೊಡ ನೀರನ್ನು ತಗೊಂಡು ಹೋಗಿ ಮಹಾದೇವನಿಗೆ ಜಲಾಭಿಷೇಕ ಮಾಡಿ ನೀನು ಧ್ಯಾನ ಮಾಡ್ಕೊಂಡು ಬರಬೇಕು. 1 ತಿಂಗಳು ಹೀಗೆ ಮಾಡು. ಅಷ್ಟೊತ್ತಿಗೆ ನೋಡಿ ಗಿಡಮೂಲಿಕೆಗಳು ತಗೋ, ಇವೆಲ್ಲ ನಿನ್ನ ಗಾಯ ಮಾಯತ್ತೆ, ಮನಸ್ಸಿನ ಗಾಯವೂ ಮಾಯತ್ತೆ. ನಿನಗೇನಿದೆ ನಿನ್ನ ವಿಪತ್ತು ಪರಿಹಾರ ಆಗತ್ತೆ, ಆಮೇಲೆ ನಿನಗೆ ಒಳ್ಳೆಯ ದಿನಗಳು ಬರುತ್ತೆ ಅಂತ ಹೇಳಿದರು. ಸ್ವಲ್ಪ ಸಮಾಧಾನ ಆಯಿತು. ಹಾಗೆ ಆ ತಪಸ್ವಿಗಳ ಮಾತಿನಂತೆ ರಾಜಕುಮಾರ ಪ್ರತಿದಿನ ಸ್ನಾನ ಮಾಡ್ತಿದ್ದ. ನೀರನ್ನು ತಗೊಂಡು ಬೆಟ್ಟವನ್ನು ಹತ್ತಿ ಮಹಾದೇವನಿಗೆ ಜಲಾಭಿಷೇಕ ಮಾಡಿ ಧ್ಯಾನ ಮಾಡ್ದ, ಯೋಗಾಸನ ಮಾಡ್ದ, ದೇಹ ದಂಡಿಸ್ದ, ಜೊತೆಗೆ ಔಷಧಿ ಉಪಚಾರಗಳೆಲ್ಲ ಆಯಿತು. 1 ತಿಂಗಳಲ್ಲಿ ಇವನ ಗಾಯವೂ ಮಾಯಿತು. ಏನೋ ಮುಖದಲ್ಲಿ ಒಂದು ಹೊಸ ಕಾಂತಿ, ಆತ್ಮವಿಶ್ವಾಸ ಬಂದುಬಿಡ್ತು. ತಾಯಿನ ಕೇಳ, ಅಮ್ಮ ಏನು ಮಾಡಲಿ? ನೋಡು, ಈಗ ಋಷಿಗಳು ಹೇಳಿದಾಗೆ 1 ತಿಂಗಳು ಪೂಜೆ ಪುನಸ್ಕಾರ ಆಯಿತು.
ಈಗ ನೀನು ರಾಜ್ಯ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳಾಗಲ್ಲ, ನೀನು ಶೂರ. ನಿಮ್ಮಪ್ಪ ಎಂಥ ವೀರ, ನಿನ್ನ ಹೆಸರಿಟ್ಟೇ ಶೂರಸೇನ ಅಂತ. ಈಗ ನೀನು ಯುದ್ಧಕ್ಕೆ ಹೋಗಿ ರಾಜ್ಯವನ್ನು ವಶಪಡಿಸ್ಕೊಳ್ಬೇಕು. ಅಮ್ಮ, ಏನು ಮಾತಂತ ಹೇಳ್ತಿದ್ಯಾ, ನಾನೊಬ್ಬ ಹೋಗಿ ರಾಜ್ಯವನ್ನು ಗೆಲ್ಲಕ್ಕಾಗತ್ತಾ ಅಂತ. ಹಾಗಲ್ಲ, ನಿಮ್ಮ ತಂದೆಗೂ ಚಕ್ರವರ್ತಿಗಳಿಗೂ ತುಂಬ ಸ್ನೇಹ ಇತ್ತು. ಹೋಗು ಚಕ್ರವರ್ತಿಗಳ ಹತ್ರ ಈ ವಿಷಯ ಹೇಳಿ ನೆರವನ್ನು ಕೇಳು, ಅವರು ಖಂಡಿತ ನೆರವು ಕೊಡ್ತಾರೆ. ನಿನಗೆ ಹಣದ ನೆರವು, ಸೈನ್ಯದ ನೆರವು ಸಿಕ್ಕಾಗ ನೀನು ಗೆಲ್ತೀಯೋ ಇಲ್ಲೋ? ಅಮ್ಮ, ಖಂಡಿತ ಗೆಲ್ತೀನಿ. ಆದರೆ ನೋಡು, ಈ ಹರಕು ಬಟ್ಟೆ ಹಾಕ್ಕೊಂಡು ನಾನೇ ಭಿಕ್ಷುಕನಾಗಿದ್ದೀನಿ, ಚಕ್ರವರ್ತಿಗಳ ಬಳಿ ಹೇಗೆ ಹೋಗಲಿ? ಅಯ್ಯೋ ಹುಚ್ಚ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನೋಡು, ವಿಷ್ಣುಪುರಕ್ಕೆ ಹೋಗು, ನಿಮ್ಮ ಮಾವನ ನೆರವು ತಗೋ, ಸಹಾಯ ಮಾಡೇ ಮಾಡ್ತಾರೆ ಅಲ್ವಾ? ಆಮೇಲೆ ನೀನು ಒಂದು ಪರಿವಾರವನ್ನೆಲ್ಲ ಇಟ್ಕೊಂಡು, ಒಂದು ರಥ ಸಣ್ಣ ಪರಿವಾರ ಇಟ್ಕೊಂಡು ಚಕ್ರವರ್ತಿ ಬಳಿ ಹೋಗುವುದು. ಆಯ್ತಮ್ಮ, ಹಾಗೆ ಮಾಡ್ತೀನಿ ಅಂತ. ಯಾಕೋ ಮಾವನಿಗೆ ಕೇಳೋಕ್ಕೂ ಇವನಿಗೆ ಸಂಕೋಚ. ಏನಾದರೂ ಆಗಲಿ ತಾಯಿ ಮಾತು ಮೀರಬಾರ್ದು, ಸೀದಾ ಹೊರಟವನು ವಿಷ್ಣುಪುರಕ್ಕೆ ಬಂದೇ ಬಿಟ್ಟ ಮಾವನ ಊರಿಗೆ. ಸರಿ, ಹೆಂಗಪ್ಪ ಹೆಂಡತಿ ಮುಖ ತೋರಿಸೋದು? ಐಶ್ವರ್ಯ ಅರಮನೆ ಎಲ್ಲ ಹೋಗಿಬಿಟ್ಟಿದೆ. ಯುದ್ಧ ಅಂತ ಗೊತ್ತಾದಾಗ ಇಳಿ ಬಂದಿದ್ಲು. ಮಾವನ ಮನೆಗೆ ಹೋಗಲಿಕ್ಕೆ ಸಂಕೋಚ ಆಗಿಬಿಟ್ಟಿದೆ. ಹರಕು ಬಟ್ಟೆ, ಗಡ್ಡ ಮೀಸೆ ಬಿಟ್ಕೊಂಡು ಭಿಕ್ಷುಕನಾಗಿದ್ದ. ಊರು ಪ್ರವೇಶ ಮಾಡಬೇಕಾದ್ರೆ ಹೊರಗಡೆ ಒಂದು ಸುಂದರ ಉದ್ಯಾನವನ ಇತ್ತು. ಉದ್ಯಾನವನಕ್ಕೆ ಹೊಂದ್ಕೊಂಡ ಹಾಗೆ ಒಂದು ಒಳ್ಳೆ ಸೊಗಸಾದ ಮನೆ ಇತ್ತು, ಒಂದು ಕಟ್ಟೆ ಇತ್ತು. ಇವನು ಕೂತ. ಸಾಯಂಕಾಲ ಆಗಿದೆ, ದೀಪಗಳೆಲ್ಲ ಹಚ್ತಾ ಇದ್ದಾರೆ, ಸ್ವಲ್ಪ ಸ್ವಲ್ಪ ಕತ್ತಲಿದೆ. ಅಷ್ಟೊತ್ತಿಗೆ ಏನಾಯಿತು, ಆ ಮನೆ ಮುಂದೆ ಒಂದು ರಥ ಬಂದು ನಿಲ್ತು. ಒಬ್ಬ ಎತ್ತರವಾದಂಥ ಸುಂದರ ತರುಣ, ಮೈ ತುಂಬ ಆಭರಣ ಹಾಕ್ಕೊಂಡಿದ್ದ, ಯಾವ ಶ್ರೀಮಂತ ನನಗಿತ್ತು. ಆತ ಸೀದಾ ಆ ಮನೆ ಒಳಗಡೆ ಹೋದ. ಬಾಗಿಲು ಅರ್ಧ ಹಾಕಿತ್ತು. ಅದಾಗ ಸ್ವಲ್ಪ ಹೊತ್ತಿಗೆ ಒಂದು ಮೇನೆ ಬಂದು ದೂರ ನಿಲ್ತು. ಯಾರೋ ಸುಂದರಿ, ಏನು ದೇವಲೋಕದ ಅಪ್ಸರಿ ಆಗಿದ್ದಾಳೆ, ಬಹಳ ಚಂದ, ಮೈ ತುಂಬ ಆಭರಣ ಹಾಕ್ಕೊಂಡಿದ್ದಾಳೆ. ಅವಳು ಮೇನೆಯಿಂದ ಇಳಿದು ನಿಧಾನವಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಬಂದ್ಲು. ಇವ್ರು ದಂಪತಿಗಳಿರ್ಬೋದು ಅಂದ್ಕೊಂಡ. ಅವಳು ಮನೆ ಮೆಟ್ಲು ಹತ್ತಬೇಕಾದ್ರೆ ನೋಡ್ತಾನೆ, ಆ ಸುಂದರಿ ಬೇರೆ ಯಾರು ಇಲ್ಲ, ತನ್ನ ಹೆಂಡತಿ ಇಂದುಮತಿ. ಇವನಿಗೆ ಆಘಾತ ಆಗಿಬಿಡ್ತು. ಅದರ ಕತ್ಲಲ್ಲಿ ಕೂತಿದ್ದಾನೆ. ಅವಳು ಬಂದವಳು ನೋಡಿದ್ಲು, ಯಾರೋ ಕೂತಿದ್ದಾನೆ. ಯಾರು ನೀನು ಅಂದ್ಲು, ಗದರಿಸಿದ್ಲು. ಅಮ್ಮ, ನಾನೊಬ್ಬ ದಾರಿ ಹೋಕ ಅಂತ ಹೇಳಿ ಧ್ವನಿ ಬದಲಾಯಿಸ್ಕೊಂಡು ಹೇಳಿಬಿಟ್ಟ. ಅವಳೇನು ಮಾಡಲಿಲ್ಲ, ಸೀದಾ ಕೋಣೆ ಒಳಗಡೆ ಹೋಗ್ಬಿಟ್ಲು. ಬಾಗಿಲು ಮುಂದಕ್ಕೆ ಹಾಕಿದೆ. ಒಳಗಡೆಗಿರುವಂಥ ತರುಣ ಇವಳಿಗೆ ಬೈತಿದ್ದ, ದುಷ್ಟೆ, ನೀಚೆ, ಏನು ಎಷ್ಟೊತ್ತು ಕಾಯೋದು, ಏನು ಅಂದ್ಕೊಂಡಿದ್ದೆ ನನ್ನನ್ನು? ನಾನೇ ನಿನ್ನ ಗಂಡನ? ನಾನು ನಿನ್ನ ಪ್ರಿಯತಮ, ಹೋಗು ನೀನು ಅವನತ್ತನೇ ಹೋಗು, ಹಾಗೆ ಹೀಗೇನು ಬೈದು ಹೊಡೆ ಶುರು ಮಾಡಿಬಿಟ್ಟೆ. ಇವನಿಗೆ ಸಿಟ್ಟು ಬಂದುಬಿಡ್ತು. ಹೋಗಿ ಇಬ್ಬರನ್ನು ಕೊಂದು ಬಿಡೋಣ ಅಂತ ಸುಮ್ಮನೆ, ಅದು ಏನಾಗತ್ತೆ ನೋಡೋಣ ಅಂತೇಳಿ. ಆಗ ಇವಳು ಅವನ ಕಾಲು ಹಿಡ್ಕೊಂಡು, ಪ್ರಿಯತಮ, ನನ್ನ ಗಂಡ ಶನಿ ನೋಡು, ರಾಜ್ಯ ಕಳ್ಕೊಂಡು ಭಿಕಾರಿಯಾಗಿ ಎಲ್ಲೋದಿದ್ದಾನೆ. ಇನ್ನು ನೀನೇ ನನ್ನ ಗಂಡ, ನೀನೇ ನನ್ನ ಪ್ರಾಣೇಶ್ವರ, ಕೋಪ ಮಾಡ್ಕೊಳ್ಬೇಡ, ನೀನು ಕೋಪವನ್ನು ತಣಿಸ್ತೀನಿ, ನನ್ನನ್ನು ಪ್ರೀತಿಸು ಅಂತ ಹೇಳಿ ಅಂತೂ ಇಂತೂ ಹೊಲಿಸ್ಕೊಂಡ್ಲು. ಇಬ್ಬರು ಕಿಲ್ಕಿಲ ನಕ್ಕರು. ಇಬ್ಬರು ಸ್ವಲ್ಪ ಹೊತ್ತಲ್ಲಿ ಏನೋ ಸಂತೋಷವಾಗಿ ಇದ್ದರು. ಇವನು ಕೊತ ಕುರಿತು ಏನು ಮಾಡಲಿಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಈ ಇಂದುಮತಿ ಸೀದಾ ಅಲ್ಲಿಂದ ಬಂದ್ಲು, ಮೇಲೆ ಎತ್ಕೊಂಡು ಹೋಗ್ಬಿಟ್ಲು. ಸ್ವಲ್ಪ ಹೊತ್ತಿಗೆ ಅದ್ಯಾರು ಶ್ರೀಮಂತ ತರುಣರು ಬಂದ, ರಥ ಎರ್ಕೊಂಡು ಹೋದ. ಇದು ತುಂಬ ಅಸಹ್ಯ ಆಗಿ ಆ ಮನೆ ಒಳಗಡೆ ಹೋದ. ದೀಪ ಉರಿತಾ ಇದೆ, ರಾತ್ರಿ ಆಗಿದೆ. ನೋಡ್ದ, ಹಾಸಿಗೆ ಮೇಲೆ ಹೂಗಳೆಲ್ಲ ಚೆಲ್ಲಾಟ ಆಡಿರೋ ಜೊತೆಗೆ ಅಲ್ಲಿ ಪಳ ಹೊಳೆಯುವಂಥ ವಜ್ರದ ಬೆಂಡೋಲಿ ಒಂದು ಬಿದ್ದಿತ್ತು. ಅದು ನೆನಪಾಯ್ತೀವಿ. ಅದು ತಾನೇ ವಜ್ರದ ಬೆಂಡೋಲೆಗಳನ್ನು ಮಾಡಿಸಿ ಇಂದುಮತಿಗೆ ಕೊಟ್ಟಿದ್ದ ಉಡುಗೊರೆಯಾಗಿ. ಆದರೆ ಏನಾಗಿದೆ, ಒಂದು ಬೆಂಡೋಲೆ ಬಿದ್ದು ಹೋಗ್ಬಿಟ್ಟಿದೆ. ಅದನ್ನು ತಗೊಂಡು ಅವನು ಎತ್ತಿಟ್ಕೊಂಡು ಸೀದಾ ಬಂದ. ಯಾವುದೋ ಒಂದು ಊರಿಗೆ ಹೋದವನೊಬ್ಬ ವರ್ತಕನ ಬಳಿ ಅದನ್ನು ಒತ್ತೆ ಇಟ್ಟ. ಇವನಿಗೆ ಬೇಕಾಗುವಷ್ಟು ಹಣ ಸಾಲವಾಗಿ ಸಿಕ್ಕಿಬಿಡ್ತು. ಸರಿ, ತನ್ನ ಗುರಿ ಕಡೆ ಯೋಚನೆ ಮಾಡಿದ್ದ ಹೊರತು ಇಂದುಮತಿ ಬಗ್ಗೆ ಯೋಚನೆ ಮಾಡೋದು ಬಿಟ್ಟ. ಯಾವಾಗ ಕೈಯಲ್ಲಿ ಹಣ ಬಂತೋ, ವರ್ತಕ ಕೊಟ್ಟಿದ್ದು ಬೆಂಡೋಲೆ, ವಜ್ರದ ಬೆಂಡೋಲೆ ಒತ್ತೆ ಇಟ್ಟಿದ್ದಕ್ಕೆ ಒಂದು ರಥ, ಪರಿವಾರ ಎಲ್ಲವನ್ನು ಸಿದ್ಧ ಮಾಡ್ಕೊಂಡು ಚಕ್ರವರ್ತಿಗಳ ಬಳಿ ಹೋಗೇ ಬಿಟ್ಟ. ಚಕ್ರವರ್ತಿ ಬಳಿ ಆತ ಬೇಡಿಕೆಯನ್ನಿಟ್ಟ, ಮಹಾಪ್ರಭು ಹಿಂಗಾಗಿದೆ, ದಯವಿಟ್ಟು ಸಹಾಯ ಮಾಡಬೇಕು ಅಂದಾಗ ಚಕ್ರವರ್ತಿ ನೋಡ್ದ. ಆಯ್ತಪ್ಪ, ನೋಡು, ನನ್ನ ಸೇನೆ ಈಗ ಏನಾಗ್ಬಿಟ್ಟಿದೆ, ನೀನು ಕೊಡಬೋದಿತ್ತು. ಒಬ್ಬ ಪಾಳೆಗಾರ ತುಂಬ ಕಿರುಕುಳ ಕೊಡ್ತಿದ್ದಾನೆ, ಹಾಗಾಗಿ ಸೇನೆ ಆ ಕಡೆ ಕಳಿಸ್ತಿದ್ದೀನಿ, ಒಂದು 6 ತಿಂಗಳು ಕಾಯಿತು. ಪ್ರಭು, ಯೋಚನೆ ಮಾಡಬೇಡಿ, ಪಾಳೆಗಾರ ಪುಂಡಾಟಿಕೆ ಮಾಡ್ತಿದ್ದಾನ ಮೇಲೆ ಒಂದು ಕೆಲಸ ಮಾಡಿ, ನೀವು ಸೇನೆ ಇಲ್ಲೇ ಇರಲಿ,
ನಾನು ಹೋಗಿ ಅವನು ನಿಗ್ರಹಿಸಿ ಬರ್ತೀನಿ ಅಂತ ಅಂದೊಂದು ಸಣ್ಣ 50 ಜನದ ಸೈನಿಕರ ತಂಡ ತಗೊಂಡು ಹೋಗಿ ಪಾಳೆಗಾರ ಹಾಡ್ರಿ ಹ್ಯಾಸರಿಸಿ ಅವ್ನು ಸೇರಾಡ್ಕೊಂಬಂದು ಇವರಿಗೆ ಚಕ್ರವರ್ತಿಗೆ ಒಪ್ಪಿಸ್ಬಿಟ್ಟು ಚಕ್ರವರ್ತಿ ಭಾಳ ಸಂತೋಷ ಆಗಿಬಿಟ್ಟು ತೊಗೊಂಡೋಗು ಸೇನೆಯನ್ನು ಹಣ ಎಲ್ಲ ನೆರವು ಕೊಟ್ಟುಬಿಟ್ಟು ಸೀದಾ ಶೂರಸೇನ ಬಂದ, ಮುತ್ತಿಗೆ ಹಾಕಿದ. ಇಷ್ಟೊತ್ತು ಏನಾಗಿಬಿಟ್ಟಿದೆ, ಯಾರ್ಯಾರು ಪಕ್ಷ ಬದಲಾಯಿಸಿದ್ರು ಅವರೆಲ್ಲ ಬೇಸೆತ್ತಿದ್ರು. ಹೊಸ ರಾಜ ಬಂದವನು ಅವ್ರು ಚೆನ್ನಾಗಿ ಗೋಳೈಕೊಳ್ತಾ ಇದ್ದ. ಪ್ರಜೆಗಳು ಇವನಿಗೆ ರಾಜ ಶೂರಸೇನೆಗೆ ಬೆಂಬಲ ಕೊಟ್ಟರು. ಸೇನಾಧಿಪತಿ ಈ ಮಂತ್ರಿ ಎಲ್ಲ ಬಂದು ಇವನ್ಗಡೆ ಸೇರ್ಕೊಂಡು ಬಿಟ್ಟರು. ಇವರ ಬಲ ಜಾಸ್ತಿ ಆಯಿತು. ಇವನು ಪರಾಕ್ರಮದಿಂದ ಹೋರಾಟ ಮಾಡಿದ್ರಿಂದ ಆ ಎದುರಾಳಿ ರಾಜ ಸತ್ಯ ಹೋಗಿಬಿಟ್ಟ. ಪ್ರಜೆಗಳು ಜೈಕಾರ ಹಾಕ್ತಿದ್ದಾರೆ. ಈಗ ಶೂರಸೇನ ಮತ್ತೆ ಚಂದ್ರಪುರಕ್ಕೆ ರಾಜ ಆಗೇ ಬಿಟ್ಟ. ಈಗೇನು ಮಾಡಬೇಕು? ಮೊಟ್ಟ ಮೊದಲ ಕೆಲಸ, ಯಾವ ವರ್ತಕನ ಬಳಿ ಹೋಗಿ ಹೆಂಡತಿಯ ಬೆಂಡೋಲೆ ಒತ್ತೆ ಇಟ್ಟಿದ್ದೋ ತಗೊಂಡು ಬಂದ. ಒಬ್ಬ ದೂತನ ಕೈಲಿ ಒಂದು ಪತ್ರ ಮಾವನಿಗೆ ಕಳಿಸ್ದ. ಮಾವ, ನಮಗೆ ಜಯವಾಗಿದೆ, ನಾನೀಗ ಚಂದ್ರಪುರ ರಾಜನಾಗಿದ್ದೀನಿ, ಇದನ್ನು ಉಡುಗೊರೆಯಾಗಿ ನಿಮ್ಮ ಮಗಳಿಗೆ ಕಳಿಸಿದ್ದೀನಿ, ಬೇಗ ನಿಮ್ಮ ಮಗಳನ್ನ ಕರ್ಕೊಂಡ್ಬಂದು ನಮ್ಮ ರಾಜ್ಯಕ್ಕೆ, ನಮ್ಮ ಮನೆಗೆ ಬಿಟ್ಟು ಹೋಗಿ. ಏನು ಆ ವರ್ತಕನಿಗೆ ಭಾಳ ಸಂತೋಷ ಆಯಿತು. ಮಗಳೇ ನೋಡಮ್ಮ, ರಾಜಕುಮಾರ ನೋಡು ಈಗ ರಾಜ ಆಗಿಬಿಟ್ಟಿದ್ದಾನೆ ಅಂತ, ರಾಜ್ಯ ಬಂದಿದೆ, ಮಗಳೇನು ಸಮಸ್ಯೆ ಇಲ್ಲ, ಹೊರಡು ಗಡ್ಡನ ಮನೆಗೆ ಅಂತ ಹೇಳಿ ಅದೇನೋ ನಿನ್ನ ಗಡ್ಡ ಒಂದು ಉಡುಗೊರೆ ಕಳಿಸಿದ್ದಾನೆ ಅಂತ ಒಂದೇನೋ ಪೆಟ್ಟಿಗೆ ಕೊಟ್ಟ, ಸಣ್ಣ ಡಬ್ಬಿಯನ್ನು. ಇವಳು ಹೋಗಿ ಬಿಟ್ಟು ನೋಡ್ತಾಳೆ, ಎದೆ ಒಡೆದು ಹೋದು. ಯಾಕೆ ಅಂದರೆ ಅವತ್ತು ಪ್ರಿಯತಮ್ಮನನ್ನು ಭೇಟಿಯಾಗಿ ಹೋಗಿದ್ಲು. ಯಾರೋ ಒಬ್ಬ ಭಿಕ್ಷುಕನ್ನು ನೋಡಿದಾಗಿನಿಂದ ಅವತ್ತೇ ಇವಳಿಗೆ ಗಂಡ ಕೊಟ್ಟಂಥ ಅಮೂಲ್ಯವಾದ ವಜ್ರದ ಬೆಂಡೋಲೆ ಒಂದು ಕಳೆದು ಹೋಗ್ಬಿಟ್ಟಿದೆ. ಎಲ್ಲಿ ಹುಡುಕ್ತಿದ್ಲು, ಹೊಳೆದು ಬಿಡ್ತು. ಓಹೋ, ಈ ಬೆಂಡೋಲೆ ಅಲ್ಲೆಲ್ಲೋ ಬಿದ್ದು ಹೋಗಿದೆ. ಅವತ್ತಲ್ಲಿ ಕೂತಿದ್ದವನು ಬೇರೆ ಯಾರು ದಾರಿ ಹೋಗ ಅಲ್ಲ, ಅವನೇ ತನ್ನ ಗಂಡ. ಛೇ, ನನ್ನ ಗಂಡನಿಗೆ ನನ್ನ ಹಣೆ ಬರ ಗೊತ್ತಾಗ್ಬಿಟ್ಟಿದೆ. ಈಗ ರಾಜ ಬೇರೆ ಆಗಿದ್ದಾನೆ, ಏನು ಮಾಡಲಿ ಅಂತ ಹೊರದಲ್ಲಿ ಎದೆ ಹೊಡ್ಕೊಂಡು ಸತ್ತೋಗ್ಬಿಟ್ಟು. ಈ ವಿಷಯ ರಾಜನಿಗೆ ಗೊತ್ತಾಯ್ತು. ಈಗ ಆತ ಏನಾದ್ರು ಆಗಲಿ, ನಾನೇನು ಮಾಡಲಿಕ್ಕಾಗತ್ತೆ, ಅವಳ ಹಣೆ ಬರ ಇಷ್ಟೇ, ಇನ್ನೇನು ಅವಳನ್ನು ಸ್ವೀಕರಿಸೋಕ್ಕೂ ಆಗ್ತಿರಲಿಲ್ಲ, ಬಿಸಿ ಬಿಡೋಕ್ಕೂ ಆಗ್ತಿರ್ಲಿಲ್ಲ. ಒಳ್ಳೇದಾಯಿತು ಅಂದು ಸೀದಾ ಚಕ್ರವರ್ತಿಗಳಿಗೆ ಬಳಿ ಹೋದ. ಮಹಾಪ್ರಭುಗಳೇ, ನಿಮ್ಮ ನೆರವಿನಿಂದ ನನಗೆ ರಾಜ್ಯ ಸಿಕ್ಕಿದೆ, ಎಲ್ಲವೂ ಆಯಿತು, ದಯವಿಟ್ಟು ನಿಮ್ಮ ಧನ್ಯವಾದಗಳು ಸ್ವೀಕರಿಸಿ, ನಿಮ್ಮ ಸೇನೆಯನ್ನು ಸ್ವೀಕರಿಸಿ ಅಂಥೇಳಿ ಉಡುಗೊರೆಗಳನ್ನು ಸಹಿತ ಕೊಟ್ಟ. ಇವನು ಶೌರ್ಯ, ಧೈರ್ಯ, ಸಾಹಸ ನೋಡಿ ಚಕ್ರವರ್ತಿ ಭಾಳ ಸಂತೋಷ ಆಗಿಬಿಟ್ಟಿತ್ತು. ಅವಳಿಗೊಬ್ಳು ಮಗಳಿದ್ಲು. ಅಪ್ಪ, ನಿನ್ನ ಶೌರ್ಯ ಸಾಹಸ ಮೆಚ್ಚಿದ್ದೀನಿ, ನನ್ನ ಮಗಳನ್ನು ಪರಿಗ್ರಹಿಸು, ನೀನು ಹೆಂಡತಿ ಸತ್ತೋಗಿ ಅವ್ರಿಗೆ ಗೊತ್ತಾಯಿತು, ಸುಖ ಸಂಸಾರ ಮಾಡು ಅಂತ ತನ್ನ ಮಗಳು ಕೊಟ್ಟು ಚಕ್ರವರ್ತಿ ಮದುವೆ ಮಾಡಿಕೊಟ್ಬಿಟ್ಟ. ಚಕ್ರವರ್ತಿ ಮಗಳ ಜೊತೆಗೆ ಬಂದವನು ಇವನು ಸುಖದಿಂದ ನಮ್ಮ ಶೂರಸೇನ ರಾಜ್ಯಭಾರ ಮಾಡ್ತಾ ಇದ್ದ. ನೋಡಿ, ಯಾವಾಗಲೂ ಸಹಿತ ಪ್ರತಿಯೊಬ್ಬ ವ್ಯಕ್ತಿಗೂ ಒಳ್ಳೆಯ ಕಾಲ, ಕೆಟ್ಟ ಕಾಲ ಅಂತ ಇರುತ್ತೆ. ಆವಾಗ ಕೆಟ್ಟ ಕಾಲದಲ್ಲಿ ನಮ್ಮ ಜೊತೆಗಿರೋರೇ ದ್ರೋಹ ಮಾಡ್ತಾರೆ, ಬಿಟ್ಟು ಹೋಗ್ತಾರೆ, ಎಲ್ಲ ಆಯಿತು. ಕೆಟ್ಟ ಕಾಲದಲ್ಲಿ ಏನಾಯಿತು? ಶೂರನಾಗಿದ್ರು ಶೂರಸೇನ ಸೋತ, ಅಪ್ಪನ ಕಳ್ಕೊಂಡ, ಮಂತ್ರಿ, ಸೇನಾಧಿಪತಿ, ಜನ ಎಲ್ಲ ಕೈ ಕೊಟ್ಟರು. ಆದರೆ ಸನ್ಯಾಸಿಗಳ ಮಾತು ಜೊತೆಗೆ ತಾಯಿಯ ಮಾತೆ ಅವನಿಗೆ ಧೈರ್ಯ ಕೊಟ್ಟಿದ್ದು. ದೇವರ ಸೇವೆ ಮಾಡ್ದ. ಬೆಟ್ಟದ ಮಹಾದೇವಂದು ಅವನ ಪ್ರಾರಬ್ಧ ಕಳೀತು. ಹೆಂಡತಿಯೂ ಕೈ ಬಿಟ್ಟು ಹೋದರೂ ಸಹಿತ ಅವನಿಗೆ ಮತ್ತೆ ಅದೃಷ್ಟ, ಧೈರ್ಯ, ಸಾಹಸಗಳನ್ನು ಚಕ್ರವರ್ತಿ ನೆರವಿನಿಂದ ತಾನು ಮತ್ತೆ ರಾಜ್ಯವನ್ನು ಪಡ್ಕೊಂಡ, ಚಕ್ರವರ್ತಿ ಮಕ್ಕಳನ್ನು ಪಡ್ಕೊಂಡ. ಹಾಗೆ ನೆನಪಿರಲಿ ವಿದ್ಯಾರ್ಥಿಗಳು, ನೀವು ಜೀವನದಲ್ಲಿ ಕಷ್ಟಗಳಿಗೆ ಹಿಂಜರಿಬಾರ್ದು. ಒಳ್ಳೆಯ ಕಾಲ ಬಂದೇ ಬರುತ್ತೆ. ನಿಮ್ಮ ಪ್ರಯತ್ನ ನಿರಂತರ ನಡೀತಿರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.